ಮನುಷ್ಯನ 6 ಅವಶ್ಯಕತೆಗಳು, ಹ್ಯೂಮನ್ ನೀಡ್ಸ್. ನಮ್ಮ ಅವಶ್ಯಕತೆ ಮನೆ ಕಟ್ಟಬೇಕು ಅಥವಾ ಹಣ ಕೂಡಿಸ್ಬೇಕು ಅನ್ನೋದು ಆಗಿರ್ತದೆ. ಇದಕ್ಕಾಗಿ ನಾವು ಹಣ ಮಾಡಬೇಕು ಅಂದ್ಕೋತೀವಿ. ಹಣ ಏನೋ ಬರ್ತದೆ, ಆದರೆ ವೆಲ್ತ್ ಬರಲ್ಲ. ಯಾಕಂದರೆ ವೆಲ್ತ್ ಇವೆಲ್ಲದಕ್ಕಿಂತ ಮೇಲೆ ಇದೆ. ಮನುಷ್ಯನ ಮೊದಲನೇ ಹ್ಯೂಮನ್ ನೀಡ್ಸ್ ಅವಶ್ಯಕತೆ ಏನಂದರೆ, ಮೊದಲನೇದು ಸರ್ಟೆನಿಟಿ, ಸೇಫ್ಟಿ. ಇದು ಮೊದಲ ನೀಡ್. ಇದು ಎಲ್ಲ ಪ್ರಾಣಿಗಳಲ್ಲೂ ಇದೆ. ಸೇಫ್ಟಿ ಅಂದರೆ ನೀವೊಂದು ಕಾರ್ ಪಾರ್ಕ್ ಮಾಡಬೇಕಂದ್ರೂ ಅಕ್ಕಪಕ್ಕ ನೋಡಿಕೊಂಡು ನಿಧಾನಕ್ಕೆ ಹೋಗಿ ಗಾಡಿ ಪಾರ್ಕ್ ಮಾಡ್ತೀರಾ. ಯಾಕೆ? ಯಾರಾದರೂ ಬಂದು ಗುದ್ಬೋದು ಅಂತ. ಅದೇ ರೀತಿ ಪ್ರಾಣಿಗಳು ಸಹ, ಮನುಷ್ಯ ತನಗೆ ತೊಂದರೆ ಮಾಡ್ತಾ ಇದ್ದಾನಂದರೆ ಅವು ತಪ್ಪಿಸ್ಕೊಂಡು ಓಡೋಗ್ಬಿಡ್ತವೆ. ಸೇಫ್ಟಿ ಅಂದರೆ ನಮಗೆ ನೋವು ಬೇಡ, ಒಳ್ಳೆ ಫೀಲಿಂಗ್ ಬೇಕು, ಸೇಫ್ಟಿ ಬೇಕು. ಅದ್ರಿಗೋಸ್ಕರ ನಾವು ಹಣ ಮಾಡಲಿಕ್ಕೆ ಬಯಸ್ತೀವಿ. ಇದು ಮೊದಲ ನೀಡ್. ಎರಡನೇ ನೀಡ್ಸ್ ಅಂದರೆ ನ್ಯೂನೆಸ್, ಹೊಸತನ. ಹೊಸ ಮನೆ ಬೇಕು, ಹೊಸ ಕಾರ್ ಬೇಕು, ಹೊಸ ಜಾಗಕ್ಕೆ ಹೋಗಬೇಕು, ಹೊಸ ಸಂಬಂಧಗಳು ಬೇಕು. ಇದು ಎರಡನೇ ಅವಶ್ಯಕತೆ ಇರಬಹುದು. ಇದು ಪ್ರಾಣಿಗಳಲ್ಲಿರಲ್ಲ. ಮೂರನೇ ಹ್ಯೂಮನ್ ನೀಡ್ಸ್ ಫೀಲಿಂಗ್ ಸಿಗ್ನಿಫಿಕೆಂಟ್. ತಾನು ಮಹತ್ವದ ವ್ಯಕ್ತಿ ಅಂತ ತೋರಿಸ್ಕೊಳ್ಳಿಕ್ಕೆ, ಜನರಿಗೆ ಹೆದರಿಸ್ಲಿಕ್ಕೆ, ದುಡ್ಡು ಮಾಡಲಿಕ್ಕೆ ಬಯಸ್ತೀರಾ. ದುಡ್ಡು ಮಾಡಿದ್ರೆ ಜನರನ್ನು ಹೆದರಿಸ್ಬೋದು, ಅವರನ್ನು ಕಂಟ್ರೋಲಿಗೆ ತಗೋಬೋದು ಅನ್ನೋದಕ್ಕೋಸ್ಕರ ದುಡ್ಡು ಮಾಡೋದು. ನಾಲ್ಕನೇದು ಫೀಲಿಂಗ್ ಲವ್ಡ್ ಅಂದರೆ ನಾವು ನಮ್ಮ ಪ್ರೀತಿ ಪಾತ್ರರಿಗೋಸ್ಕರ ದುಡ್ಡು ಮಾಡಬೇಕಂತ ಬಯಸ್ತೀವಿ. ಇವೆಲ್ಲ ಹ್ಯೂಮನ್ ನೀಡ್ಸ್. ಒಂದು ವೇಳೆ ಪೂರ್ತಿ ಆಯ್ತು ಅಂದ್ಕೊಳ್ಳೋಣ, ದುಡ್ಡು ಮಾಡಿದ್ರಿ, ಆಮೇಲೆ ಏನು ಮಾಡ್ತೀರಾ? ಸರ್ಟೆನಿಟಿ ಆಗಲಿ, ನ್ಯೂನೆಸ್ ಆಗಲಿ, ಸಿಗ್ನಿಫಿಕೆಂಟ್ ಆಗಲಿ, ಫೀಲಿಂಗ್ ಲವ್ಡ್ ಆಗಲಿ, ಎಲ್ಲ ಹ್ಯೂಮನ್ ನೀಡ್ಸು ಪೂರ್ತಿ ಆಯಿತು. ನಿಮ್ಮ ಮುಂದಿನ ಹೆಜ್ಜೆ ಏನು ಮಾಡ್ತೀರಾ? ಇದ್ರ ಮೇಲ್ಗಡೆ ಇರುವಂತಹ ಹ್ಯೂಮನ್ ನೀಡ್ ಮೆಟಾ ಹ್ಯೂಮನ್ ನೀಡ್. ಮೆಟಾ ಅಂದರೆ ಇವೆಲ್ಲದರ ಮೇಲ್ಗಡೆ ಇರುವಂಥದ್ದು. ಒಂದು ಗ್ರೋತ್, ಎರಡನೇದು ಕಾಂಟ್ರಿಬ್ಯೂಟ್. ನೀವೆರಡು ಎಂಡ್ ಆಗಲ್ಲ. ನೀವು ಬೆಳೀತಾನೆ ಹೋಗ್ತೀರಾ. ಹಾಗೆ ಜನರ ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡ್ತಾ, ಅವ್ರಿಗೆ ಸಹಾಯ ಮಾಡ್ತಾ ನಿಮ್ಮ ಮಿಷನ್ನ ಮುಂದುವರಿಸ್ತಾನೆ ಹೋಗ್ತೀರಾ. ನೀವು ಈ ಸಮಾಜಕ್ಕೆ, ಯೂನಿವರ್ಸಿಗೆ, ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಡ್ತಾ ಹೋದ ಹಾಗೆ ನಿಮಗೆ ಸರ್ಟೆನಿಟಿ ಆಟೋಮೆಟಿಕ್ಕಾಗಿ ನಿಮ್ಮ ಹತ್ರ ಬರ್ತದೆ. ಆ ಹೊಸತನವೂ ಬರ್ತದೆ. ನಾನು ಜನರ ಜೀವನದಲ್ಲಿ, ಸಮಾಜಕ್ಕೆ ಕೊಡುಗೆ ಕೊಡ್ತಾ ಹೋದಾಗೆ ನನಗೆ ಮಹತ್ವದ ಸ್ಥಾನ ಸಿಗ್ತದೆ. ನೀವ್ಯಾರು ಕೊಟ್ಟಿಲ್ಲ ಅಂದರೂ ನನ್ನ ಒಳಗಡೆಂತೂ ನನಗೆ ಫೀಲ್ ಆಗ್ತಾ ಇರುತ್ತೆ. ಆ ಚಪ್ಪಾಳೆ ನನಗೆ ಕೇಳಿಸ್ತಾ ಇರುತ್ತೆ. ಯಾಕಂದರೆ ನಾನು ಸಮಾಜಕ್ಕೆ ಒಳ್ಳೆ ಕೊಡುಗೆನ ನೀಡ್ತಾ ಇದ್ದೀನಿ. ಇನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾಗೆ ನನಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಯಾಕಂದರೆ ನಾನು ಜನರ ಜೀವನದಲ್ಲಿ ಬದಲಾವಣೆ ತರ್ತಾ ಇದ್ದೀನಿ, ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ. ನೀವೇನಾದರೂ ಪ್ರಾಡಕ್ಟ್ನ, ಸರ್ವಿಸ್ನ ಕ್ರಿಯೇಟ್ ಮಾಡಿ ಜನರಿಗೆ ಕೊಡ್ತಾ ಬಂದರೆ, ಅವರ ಜೀವನದಲ್ಲಿ ಆ್ಯಡ್ ಮಾಡ್ತಾ ಬಂದರೆ, ಜನ ಪೇನೂ ಮಾಡ್ತಾರೆ, ಅವರ ಕೊಡುಗೆನೂ ನಿಮ್ಗೆ ಕೊಡ್ತಾರೆ. ಕೊಡಿ, ಸಮಾಜಕ್ಕೆ ಕೊಡಿ, ಮನಸ್ಫೂರ್ತಿಯಾಗಿ ಕೊಡಿ. ನಿಮ್ಮ ಮಿಷನ್ ಏನು ಅದನ್ನು ಹುಡುಕಿ. ನಿಮಗೆ ಅದು ಮೋಟಿವೇಟ್ ಮಾಡ್ತಾ ಇರಬೇಕು, ಜೀವನದಲ್ಲಿ ಮುನ್ನುಗ್ತಾ ಇರಲಿಕ್ಕೆ. ಅಂಥದ್ದನ್ನು ಹುಡುಕಿ. ನಾನು ಕಾರ್ ತಗೋಬೇಕು, ಮನೆ ಕಟ್ಟಬೇಕು, ಇದೆಲ್ಲ ನಿಮ್ಮ ಡೆಸ್ಟಿನೇಷನ್, ನಿಮ್ಮ ಪರ್ಪಸ್, ನಿಮ್ಮ ಮಿಷನ್. ಬೇರೆ ಏನೋ ಇದೆ, ಅದನ್ನು ಹುಡುಕಿ. ಅದನ್ನು ಹುಡುಕ್ಲಿಕ್ಕೆ ನಾವು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮಿಷನ್ ಏನು ಅಂತ ನಿಮ್ಗೆ ಗೊತ್ತಾದಾಗ ನಿಮ್ಮಲ್ಲಿ ಎನರ್ಜಿ ಆಟೋಮೆಟಿಕ್ಕಾಗಿ ಫ್ಲೋ ಆಗುತ್ತೆ. ನೀವು ನಿಲ್ಲಲ್ಲ. ಯಾಕಂದರೆ ನಿಮ್ಮ ಮಿಷನ್ ನಿಮ್ಮ ಮೈಂಡಲ್ಲಿ ಇರುತ್ತದೆ.